ಇಡೀ ರಾಜ್ಯದಲ್ಲಿ ಇವತ್ತು ಮುಂಗಾರು ಒಂದು 50 ವರ್ಷ ಆದ್ಮೇಲೆ ಸುಮಾರು 15-20 ದಿನ ಮುಂಚೆನೆ ಪ್ರಾರಂಭ ಆಗಿದೆ. ಸರ್ಕಾರ ಮುಂಗಾರು ಪ್ರಾರಂಭ ಆಗಕ್ ಮುಂಚೆನೆ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಬೇಕಾಯಿತು. ಯಾಕಂದ್ರೆ ಪ್ರತಿ ಸರಿ ಆನೆ ಆದಾಗೂ ಕೂಡ ಪರಿಹಾರ ಕೊಡುವಂಥದ್ದು 1 ತಿಂಗಳು 2 ತಿಂಗಳು ಡಿಲೇ ಆಗ್ತಾ ಇದೆ. ಅದಕ್ಕೊಂದು ಆಪ್ ಕೂಡ ಮಾಡಿದ್ದಾರೆ. ಆ ಆಪ್ ಅಲ್ಲಿ ಅಪ್ಲೈ ಮಾಡಿ ಅವರು ಪರಿಹಾರ ತಗೊಳೋದು ಲೇಟ್ ಆಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ಬೆಳೆ ಪರಿಹಾರ ಮತ್ತು ಫ್ಲಡ್ ಇದು ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ ಚಿಕ್ಕಮಂಗ್ಳೂರು ಇರ್ಬೋದು, ಸಕಲೇಶ್ವರ ಇರ್ಬೋದು, ಕೊಡಗು ಇರ್ಬೋದು, ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಮುಂಜಾಗ್ರತೆ ತಗೊಂಡು ಅಲ್ಲಿರೋ ಜನನ ಶಿಫ್ಟ್ ಮಾಡಬೇಕು. ಅದು ಏನು ಆಗ್ತಾ ಇಲ್ಲ. ಸರ್ಕಾರ ಇನ್ನು ಮಳೆ ಬಂದಿದೆ ಅಂತ ಜನಕ್ಕೆ ಮಳೆ ಬಂದಿದೆ ಅಷ್ಟೇ, ಸರ್ಕಾರಕ್ಕಿನ್ನ ಮಳೆ ಬಂದಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಒಬ್ಬ ಮಂತ್ರಿನೂ ಕೂಡ ಹೋಗಿಲ್ಲ, ಏರಿಯಾ ಭೇಟಿ ಮಾಡಿಲ್ಲ. ಮತ್ತೆ ನಾವಿದ್ದಾಗ ಮನೆ ಬಿದ್ರೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ, ಪಾರ್ಶಿಯಲಿ ಬಿದ್ರೆ 3 ಲಕ್ಷ ರೂಪಾಯಿ, ಮನೆಗೆ ಸಣ್ಣ ಪುಟ್ಟ ಹಾನಿ ಆದ್ರೆ 1 ಲಕ್ಷ ರೂಪಾಯಿ, ಈ ತರದೆಲ್ಲ ಪರಿಹಾರ ಕೊಡ್ತಾ ಇದ್ರಿ. ಈ ತರದ್ದು ಏನು ಇಲ್ಲ. ಈಗ ಅವರು ಸಮಾವೇಶಗಳು, ರಾಷ್ಟ್ರೀಯ ಸಮಾವೇಶ, 2 ವರ್ಷದ ಸಾಧನೆ, ಅವ್ರು ಇದಕ್ಕೆ ಹೋಗಿಲ್ಲಲ್ಲ. ನಮ್ಮ ನೀತಿ ಆಯೋಗಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೇಳಕ್ಕೆ ನೀತಿ ಆಯೋಗಕ್ಕೆ ಹೋಗಿಲ್ಲ ಅವರು. ಅಲ್ಲಿ ಹೋಗಿ ನಮ್ಮ ರಾಜ್ಯಕ್ಕೆ ಪಕ್ಕದ ತಮಿಳ್ನಾಡವರು ಹೋಗಿ ಅಲ್ಲೇ ಕೂತಿದ್ದಾರೆ. ಫುಲ್ ಡೇ ಕೂತು ಅವ್ರಿಗೆ ಏನೇನ್ ಬೇಕು ಸರ್ಕಾರದಿಂದ, ಕೇಂದ್ರ ಸರ್ಕಾರ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿ ಆರಾಮಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ ಅಷ್ಟೇ. ನೋಡಿ, ಅಲ್ಟಿಮೇಟ್ ಆಗಿ ಸಿದ್ದರಾಮಯ್ಯನಿಗೆ ಏನು ಇದರಿಂದ ಲಾಸ್ ಏನಾಗಲ್ಲ, ಏನು ಇಲ್ಲ. ಲಾಸ್ ಆಗುವಂಥದ್ದು ರಾಜ್ಯದ ಜನಗಳಿಗೆ. ಅದ್ರ ಬಗ್ಗೆ ಜ್ಞಾನ ಇದ್ದಿದ್ರೆ ಸರ್ಕಾರ ಹೋಗ್ಬೇಕಾಗಿತ್ತು, ಅಲ್ಲಿ ಡಿಮ್ಯಾಂಡ್ ಮಾಡ್ಬೇಕಾಯ್ತು, ಆಗ್ರಹ ಮಾಡ್ಬೇಕಾಯ್ತು, ಹೋರಾಟ ಮಾಡ್ಬೇಕಾಯ್ತು. ಏನೂ ಇಲ್ಲ. ಇಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಆರಾಮಾಗಿ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಕಳ್ಳೆಪುರಿ ತಿನ್ಕೊಂಡು, ಮಸಾಲ ಪುರಿ ತಿನ್ಕೊಂಡು ಆರಾಮಾಗಿ ಇದ್ದಾರೆ. ಇವ್ರಿಗೆ ರಾಜಸ್ಥಾನಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗಕ್ಕಾಗುತ್ತೆ, ಡೆಲ್ಲಿಗೆ ಹೋಗಕ್ಕಾಗಲ್ಲ. ಅವ್ರಿಗೆ ಇಲ್ಲೇ ಕರ್ನಾಟಕದ ಭವನದಲ್ಲಿ, ರಾಜಸ್ಥಾನದಲ್ಲಿ ಇವ್ರಿಗೇನು ಸಪರೇಟ್ ರೂಮ್ ಇಲ್ಲ. ಆದ್ರೆ ಡೆಲ್ಲಿಗೆ ಹೋದ್ರೆ ಇವ್ರು ದೊಡ್ಡ ಬಂಗ್ಲೆನೆ ಕಟ್ಕೊಟ್ಟೈತೆ, ಮುಖ್ಯಮಂತ್ರಿಗೆ ಸಪರೇಟ್, ಆರಾಮಾಗಿರ್ಬೋದು. ಆದ್ರೂ ಹೋಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಫ್ಲಡ್ ಆಗಿದೆ, ಸರ್ಕಾರ ಇನ್ನ ಎಚ್ಚೆತ್ಕೊಂಡಿಲ್ಲ. ಪರಿಹಾರದ ನಿಧಿ ಅಮೌಂಟ್ ಏನು ಘೋಷಣೆ, ಈಗ ನಾನು ಸೆಕ್ರೆಟರಿ ಹತ್ರನೂ ಮಾತಾಡಿದೆ, ಇನ್ನೂ ಘೋಷಣೆ ಆಗಿಲ್ಲ. ಪರಿಹಾರ ಎಷ್ಟು ಕೊಡ್ಬೇಕು, ಮನೆ ಬಿದ್ರೆ ಎಷ್ಟು, ಏನ್ ಪರಿಹಾರ ಗೈಡ್ಲೈನ್ಸೇ ಇಲ್ಲ. NDRF ರೂಲ್ಸ್ ಪ್ರಕಾರ ಹೋದ್ರೆ ಏನು ಸಿಗಲ್ಲ. 1 ಲಕ್ಷ ರೂಪಾಯಿ ಕೊಡ್ತಾರೆ, ಮನೆಗೆ ನೀರು ನುಗ್ಗಿದ್ರೆ 2,000 ರೂಪಾಯಿ 10,000 ರೂಪಾಯಿ ಕೊಡ್ತಾರೆ ಅಷ್ಟೇ. ಅದರಿಂದ ಜನಗಳ ಬವಣೆ ಏನು ಆಗಲ್ಲ. ನಾನಿದ್ದಾಗ ಎಲ್ಲರೂ ಮನೆಗೆ ರೇಷನ್ ಕೊಡ್ತಾ ಇದ್ದೆ. 1 ತಿಂಗಳಿಗಾಗಷ್ಟು ರೇಷನ್ನು, ಬಟ್ಟೆ, ಪರಿಹಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೆ. ಏನು ಇಲ್ಲ, ಏನದು ಸುದ್ದಿನೇ ಇಲ್ಲ. ಇನ್ನು ಏನು ಒಂದು ಗೈಡ್ಲೈನ್ಸ್ ಸರ್ಕಾರ ಬಂದಿಲ್ಲ. ಅದರಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಮುಂಚೆನೆ ಬಂದಿದ್ದೀನಿ. ಮುಂಚೆನೆ ಬಂದು ಇವತ್ತು ಎಲ್ಲೆಲ್ಲಿ ಫ್ಲಡ್ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಹೋಗ್ತಾ ಇದ್ದೀರಿ. ಅದಾದ್ಮೇಲೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಪತ್ರನೂ ಕೂಡ ಬರೀತಾ ಇದ್ದೀನಿ. ನಾಳೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ಬೆಚ್ಚಗೆ ಚಳಿ ಅಂತ ಹೇಳ್ಬಿಟ್ಟು ಬೆಚ್ಚಗೆ ಕಂಬಳಿ ಹೊದ್ಕೊಂಡು ಮಲ್ಕೊಂಬಿಟ್ಟಿದ್ದಾರೆ. ಸರ್ಕಾರ ಕಂಬಳಿ ತೆಗೆದು ಬರ್ರಪ್ಪ ಇಲ್ಲಿ ಸ್ವಲ್ಪ ನೋಡ್ರಿ ಅಂತ ಹೇಳಕ್ಕೋಸ್ಕರ ನಾನು ಇವತ್ತು ಬಂದಿದ್ದೆ. ನೋಡಿ, ಸರ್ಕಾರಕ್ಕೆ ತಾಳ್ಮೆ ಇರಬೇಕು. ವಿರೋಧ ಪಕ್ಷ ಇರೋದು ಟೀಕೆ ಮಾಡಕ್ಕೆ, ವಿರೋಧ ಪಕ್ಷನ ಆಯ್ಕೆ ಮಾಡಿರೋದು, ಜನ ಆಯ್ಕೆ ಮಾಡಿರೋದೇನಕ್ಕೆ? ಟೀಕೆ ಮಾಡೋದಕ್ಕೆ ಆಯ್ಕೆ ಮಾಡಿರೋದು. ಎಲ್ಲ ಇವ್ರನ್ನ ಹೊಗಳುಕೊಂಡು ದಿನನಿತ್ಯ ಜೈಕಾರ ಹಾಕೊಂಡಕ್ಕೆ ನಾವು ಇದ್ದೀರಾ. ಅದರಿಂದ ಅದನ್ನ ಅವರು ತಾಳ್ಮೆಯನ್ನ ವಹಿಸ್ಬೇಕಾಯ್ತು. ಅದು ವೈಯಕ್ತಿಕ ನಿಂದನೆಗೆ ಹೋಗಿರುವಂತದ್ದು ಸರಿಯಲ್ಲ, ಅಟ್ಯಾಕ್ ಮಾಡಿರುವಂತದ್ದು ಸರಿಯಲ್ಲ. ಹಾನಿಯಾಗಿರಕ್ಕೆ ಪರಿಹಾರ ಕೊಡ್ಬೇಕು, ಕ್ರಮ ತೆಗೆದುಕೊಳ್ಬೇಕು. ಜಿಲ್ಲಾ ಮಂತ್ರಿಗಳು ಬೆಂಗಳೂರು ಬಿಟ್ಟು ಎಲ್ಲೆಲ್ಲಿ ಫ್ಲಡ್ ಆಗಿದೆ ಅಲ್ಲಿಗೆ ಬರ್ಬೇಕು, ಸ್ಥಳ ವೀಕ್ಷಣೆ ಮಾಡ್ಬೇಕು, ಪರಿಹಾರ ಸ್ಥಳದಲ್ಲೇ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಇವತ್ತು. ಜನರ ಜೊತೆ ಕಷ್ಟದಲ್ಲಿ ನಿಲ್ಬೇಕು, ಸುಖದಲ್ಲಲ್ಲ. ನಿಮ್ ಸಮಾವೇಶ ಮಾಡ್ಕೊಂಡು 4 ಲಕ್ಷ ಜನ ಸೇರಿಸ್ತಾರೆ, ಏನು ಉಪಯೋಗ ಇಲ್ಲ. ಇಲ್ಲಿ ಬಂದು ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ರೆ ನಿಮ್ ಸಮಾವೇಶಕ್ಕೆ ಅರ್ಥ ಬರ್ತದೆ. ನೀನ್ ಜನ ಸೇರಿಸದೆ ಏನು ಉಪಯೋಗ ಆಗಲ್ಲ. ಇಲ್ಲಿ ಬರ್ಬೇಕು ಅಂತ ಹೇಳಕ್ ಆಗ್ರಹಕ್ಕೆ ಬಂದಿದ್ದೀನಿ. ಈಗ ಅದು ಬಿಟ್ಟು ಈಗ ಅದ್ರ ಜೊತೆ ಈ ಫ್ಲಡ್ ಜೊತೆ ಕರೋನಾನು ಕೂಡ ಆವರ್ಸ್ಕೊಂತ ಇದೆ.
ಸರ್ಕಾರ ನಿನ್ನೆ ಮುಖ್ಯಮಂತ್ರಿಗಳೇನೋ ಸಭೆ ಮಾಡಿದ್ದಾರೆ. ಅದೇ ಆಸ್ಪತ್ರೆಗಳಲ್ಲಿ ಇನ್ನು ಮೆಡಿಸಿನ್ಸ್ ಬಂದಿಲ್ಲ, ICU ಯೂನಿಟ್ಸ್ ಇಲ್ಲ, ಆಕ್ಸಿಜನ್ ಯೂನಿಟ್ ಇನ್ನೂ ತಯಾರಾಗಿಲ್ಲ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕ್ ಕೇಂದ್ರಗಳಲ್ಲಿ ಇದನ್ನ ಮಾಡ್ಬೇಕು, ಕೂಡ್ಲೇ ಮಾಡ್ಬೇಕು. ಆಕ್ಸಿಜನ್ ಸಿಗ್ಬೇಕು ಮತ್ತೆ ಮೆಡಿಸಿನ್ ಸಿಗ್ಬೇಕು, ಇವೆರಡನ್ನೂ ಮಾಡ್ಬೇಕು. ಮತ್ತೆ ಅದಕ್ಕೆ ಸಪರೇಟ್ ಆದಂತ ಒಂದು ವಾರ್ಡ್ಗಳನ್ನ ಕ್ರಿಯೇಟ್ ಮಾಡ್ಬೇಕು ಎಲ್ಲಾ ತಾಲೂಕು ಕೇಂದ್ರದಲ್ಲಿ. ಇನ್ನು ಆ ತರದ ಗೈಡ್ಲೈನ್ಸ್ ಸರ್ಕಾರ ಮಾಡಿಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಕೂಡ್ಲೇ ಎಲ್ಲಾ ತಾಲೂಕಲ್ಲೂ ಒಂದು ಕೋವಿಡ್ ವಾರ್ಡ್ಗಳನ್ನ ಇಮಿಡಿಯೇಟ್ ಆಗಿ ಘೋಷಣೆ ಮಾಡಿ. ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ವಾರ್ಡ್ ಇದಕ್ಕೋಸ್ಕರ ಮೀಸಲಿಟ್ಟಿದ್ರಿ ಅಂತ ಕೂಡ್ಲೇ ಸರ್ಕಾರ ಅನೌನ್ಸ್ ಮಾಡಬೇಕು. ಮತ್ತೆ ಎಷ್ಟು ಕೋವಿಡ್ ಮೆಡಿಸಿನ್ಸ್ ಇದೆ, ಆಕ್ಸಿಜನ್ ಯೂನಿಟ್ಸ್ ಎಷ್ಟೆಷ್ಟು ಬೆಡ್ ಇದೆ, ಇದೆಲ್ಲವನ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ನೋಡಿ, ಈ ಸರ್ಕಾರ ಬಂದ್ಮೇಲೆ ನಾವು ಅವ್ರ ಮೇಲೆ 2 ವರ್ಷ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರಿ. ಇದು ವಿರೋಧ ಪಕ್ಷವಾಗಿ ನಮ್ ಕರ್ತವ್ಯ. ಅದು ಹಿಂದೆ ಇದ್ದಾಗ ಅವರು ಬಿಡುಗಡೆ ಮಾಡಿದ್ದಾರೆ, ನಾವು ಬಿಡುಗಡೆ ಮಾಡಿದ್ರೆ ನಮ್ಮ ಮೇಲೂ ಕೇಸ್ ಹಾಕಿದ್ದಾರೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದ್ದಾರೆ. ಬರೀ ಕೇಸ್ ಹಾಕೋದ್ರಲ್ಲೇ ಅವರು ಜೀವನ ಕಳೀತಾ ಇದ್ದಾರೆ ಹೊರತು ಜನರ ಪರವಾಗಿ ಧ್ವನಿ ಎತ್ತದವ್ರಿಗೆ ಧ್ವನಿ ಅಡಿಸುವಂತ ಆ ಒಂದು ಹೀನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಡೆಮಾಕ್ರಸಿ ಅನ್ನೋದಿಲ್ಲ, ವಿರೋಧ ಪಕ್ಷನ ತುಳಿಯೋದೇ ಡೆಮಾಕ್ರಸಿ ಅಂತ ಕಾಂಗ್ರೆಸ್ ಅವ್ರು ತಿಳ್ಕೊಂಡವ್ರೆ. ಇದಕ್ಕೆ ನಾವೇನಿಗೆ ಎದರಲ್ಲ. ಇದಕ್ಕೆ ಇಂಥವೆಲ್ಲ ನೋಡ್ ಬಂದಿದೆ ನಾವು. ಅಂತ ಎಮರ್ಜೆನ್ಸಿಯಲ್ಲೇ ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ, 1 ತಿಂಗಳಿದ್ದೆ ನಾನು. ಇಂದಿರಾ ಗಾಂಧಿಗೆ ಎದುರಿಲ್ಲ ಅಂದ್ರೆ ಇವ್ಯಾರು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ ಎದುರ್ತೀರಾ ನಾವು? ಅದರಿಂದ ಎದರೋ ಪ್ರಶ್ನೆನೇ ಇಲ್ಲ. ಇಂಥ 100 ಕೇಸ್ ಹಾಕಿ ನಾವೇನ್ ಎದರಲ್ಲ. ನಮ್ಮ ಹೋರಾಟ ಇನ್ನಷ್ಟು ಜಾಸ್ತಿ ಮಾಡ್ತೀರಿ, ಇನ್ನಷ್ಟು ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನ ಬಯಲಿಗೆಳಿತೀರಿ. ಕೊಲೆ ಪ್ರಕರಣ NIಗೆ ವಹಿಸ್ಬೇಕಂತ ಹೇಳಿ ಅವ್ರ ತಾಯಿ ಮತ್ತೆಲ್ಲರೂ ಕೂಡ ಆಗ್ರಹ ಮಾಡ್ತಿದ್ದಾರೆ. ಇಡೀ ರಾಜ್ಯ ಆಗ್ರಹ ಮಾಡ್ತಾ ಇದೆ. ಇದರಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ ಇದೆ. ಅದಕ್ಕೆ NIಗೆ ಒಪ್ಪಿಸಿದ್ರೆ ವಿದೇಶಿ ಶಕ್ತಿಗಳು ಯಾರಿದೆ, ದುಡ್ಡು ಕೊಟ್ಟಿದ್ದು ಯಾರು, ಕೊಲೆ ಮಾಡಿಸಿದ್ದು ಯಾರು, ಇದಕ್ಕೆ ಪ್ಲಾನ್ ಮಾಡಿದ್ದೆಲ್ಲ ಈಚೆ ಬರ್ತದೆ. ಇಲ್ಲಿರೋ ಪೊಲೀಸರು ಅದನ್ನ ಮುಚ್ಚಾಕಕ್ಕೆ ಇವಾಗ ಏನೇನಾಗಿದೆ ಎಲ್ಲ ಮುಚ್ಚಾಕ ಸ್ಕೀಮು. ಈ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ಬಂದ್ಮೇಲೆ ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ತದೆ. ಅದರಿಂದ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಅವ್ರ ಕುಟುಂಬಕ್ಕೆ ಅನ್ಸಿಲ್ಲ. ಅದರಿಂದ ನಾವು ಡಿಮ್ಯಾಂಡ್ ಮಾಡ್ತೀರಿ, ಇದು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಮಾಡ್ತೀವಿ. ಸರ್, ರಾಜ್ಯದಲ್ಲಿ ಮಳೆ ಹಾನಿ ಆಗಕ್ಕೆ ಮಳೆಯಿಂದ ಕಾರಣ ಅಂದ್ರೆ ಅದು ಸಕಲೇಶಪುರದ ಏನು ಪರಿಸರದಲ್ಲಿದೆ, ಇಲ್ಲಿ ಗುತ್ತಿಗೆದಾರರ ಲೋಪನದಿಂದನೇ ಈ ತರ ಆಗ್ತಿದೆ ಅಂತ ಸಾರ್ವಜನಿಕರು ಹೇಳ್ತಾರೆ. ಈ ಹಿಂದೆ ಇಲ್ಲಿ ಗುತ್ತಿಗೆ ತೆಗೆಯೋವರೆಗೂ ಈ ಭಾಗದಲ್ಲಿ ಈ ರೀತಿ ಭೂಕುಸಿತ ಉಂಟಾಗ್ತಿರ್ಲಿಲ್ಲ. ಆದ್ರೆ ನೋಡಿ, ಭೂಕುಸಿತ ಆಗಕ್ಕೆ ಒಂದಲ್ಲ ಒಂದು ಕಾರಣಗಳಿದೆ. ರಸ್ತೆ ಮಾಡುವಂತದ್ದು, ಮತ್ತೆ ಅದಕ್ಕೆ ಸರಿಯಾದಂತ ತಡೆಗೋಡೆಗಳನ್ನ ನಿರ್ಮಾಣ ಮಾಡದೇ ಇರೋದು, ಇದೆಲ್ಲಾನು ಕೂಡ ಬೇಕಾದಷ್ಟು ರೀಸನ್ಸ್ ಇದೆ. ಮನೆಗಳು ಕಟ್ಟೋದಕ್ಕೋಸ್ಕರ ಅದನ್ನ ಕಡಿಯುವಂಥದ್ದು, ಇದೆಲ್ಲ ಕೂಡ ಬಹಳಷ್ಟು ನಡೀತಾ ಇದೆ. ಸೊ ಸರ್ಕಾರ ಕ್ರಮ ತೆಗೆದುಕೊಂಡು ಕೂಡ್ಲೇ ಅದಕ್ಕೆ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ರಸ್ತೆ ಮಾಡ್ಬೇಕು. ಮಾಡಬಾರ್ದು ಅಂತ ಏನಿಲ್ಲ, ಮಾಡ್ಬೇಕು. ಆದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಸರಿಯಾದಂತ ತಡೆಗೋಡೆ ಕಟ್ಟಬೇಕು. ಕೆಲವು ಕಡೆ ನೋಡಿದೀನಿ, ಮಣ್ಣಿಗೆ ಪ್ಲಾಸ್ಟಿಂಗ್ ಮಾಡ್ಬಿಟ್ಟಿದ್ದಾರೆ, ಕಾಂಕ್ರೀಟ್ ಗೋಡೆಗಳೇ ಇಲ್ಲ. ಆ ಕಲ್ಲಲ್ಲಿ ಕಟ್ತಾರೆ, ಆ ಸಿಮೆಂಟ್ ಹಾಕಿ ಅದು ಎಷ್ಟು ದಿನ ಇರ್ತದೋ ಗೊತ್ತಿಲ್ಲ. ಅದರಿಂದ ಇವೆಲ್ಲಾನು ಕೂಡ ಸರ್ಕಾರ, ಇಲ್ಲಿನ ಆಡಳಿತ, PWD ಇಲಾಖೆ, ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಅದಕ್ಕೆ ಸರಿಯಾದಂತ ಕ್ರಮಗಳನ್ನ ವಹಿಸ್ಬೇಕು.